ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಬೆಂಗಳೂರು ಬುಲ್ಸ್ ಮತ್ತು ಜೈಪುರ್ ಕಿಂಗ್ಸ್ ಟೀಮ್ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಗೆದ್ದ ನಂತರ ಜೈಪುರ್ ಟೀಮ್ ಕೋಚ್ ಅವರು ಏನು ಹೇಳ್ತಾರೆ ಅಂತ ಈಗ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಕಬಡ್ಡಿ ಮತ್ತು ವೀಡಿಯೋಸ್ ಹಾಕೋದ್ರಿಂದ ಪಟ್ಟಂತ ನೋಟಿಫಿಕೇಶನ್ ಬರ್ತೈತಿ. ಫ್ರೆಂಡ್ಸ್, ಜೈಪುರ್ ಟೀಮ್ ಕೋಚ್ ಅವರು ಹೇಳ್ತಾರೆ, ಬುಲ್ಸ್ ಟೀಮ್ನವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ ಅಂತ. ಹಾಗೆ ಕೂಡ ನಮ್ಮ ಟೀಮ್ನವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ. ಅವ್ರ ಟೀಮಿನಲ್ಲಿ ಆಡಿ ನಮ್ಮ ಟೀಮಿಗೆ ನಾವು ಗೆಲ್ಬೋದಿತ್ತು, ಆದರೆ ಗೆಲ್ಲಕ್ಕಾಗಲಿಲ್ಲ. ಯೋಗೇಶ್ ಅವರು ಟ್ಯಾಕಲ್ ಪಾಯಿಂಟ್ 8 ಪಾಯಿಂಟಿಂದ ತಂದಿದ್ದಾರೆ. ಆ ಥರ ಪಾಯಿಂಟ್ಸ್ ನಮ್ಮ ಟೀಮ್ನಲ್ಲಿ ಸೇರಿದರೂ ತರೋಕ್ಕಾಗಿಲ್ಲ. ಇಡೀ ನಮ್ಮ ಟೀಮು ಸೇರಿದರೂ ಆ ಥರ ಟ್ಯಾಕಲ್ ಪಾಯಿಂಟ್ಸ್ 8 ಪಾಯಿಂಟ್ಸನ್ನು ತರೋಕ್ಕಾಗ್ತಿಲ್ಲ ನಮ್ಮ ಟೀಮ್ನಲ್ಲಿ. ಮತ್ತು ಜೈಪುರ್ ಟೀಮ್ ಪ್ಲೇಯರ್ ಒಬ್ಬರು ಹೋದರು, ಟ್ಯಾಕಲ್ ಪಾಯಿಂಟ್ಸನ್ನು 5 ಅಷ್ಟೇ ಪಡೆದಿದ್ದಾರಂತೆ ಹೇಳ್ತಾಯಿದ್ದಾರೆ ಕೋಚ್ ಅವರು. ಯೋಗೇಶ್ ಅವ್ರನ್ನೂ ಕೂಡ ರೈಡಿಗೆ ಹೋದಾಗ ಟ್ಯಾಕಲ್ ಮಾಡಿದಾರಂತೆ. ಆದರೂ ಅಲ್ಲಿ ರೀಜನ್ ಅವರು ತುಂಬ ಸ್ಟ್ರಾಂಗ್ ಆಗಿ ಆಟ ಆಡೋದ್ರಿಂದ ಅವರು ಸ್ವಲ್ಪ ಏನಾರ ಟೀಮ್ನಲ್ಲಿ ಔಟ್ ಆಗಿದ್ರು ನಮ್ಮ ಒಂದು ಟೀಮ್ನಲ್ಲಿ ಸ್ವಲ್ಪ ಏನಾರ ಪರ್ಫಾರ್ಮೆನ್ಸ್ ಬರ್ಬೋದಿತ್ತು ಅಂತ ಹೇಳ್ತಿದ್ದಾರೆ ಕೋಚ್ ಅವರು. ಜೈಪುರ್ ಟೀಮ್ನಲ್ಲಿ ಸ್ವಲ್ಪ ಟೀಮು ಪರ್ಫಾರ್ಮೆನ್ಸ್ ಆಗ್ತಾಯಿಲ್ಲ, ಆಗಿದ್ದರೆ ಸ್ವಲ್ಪ ಗೆಲ್ಬೋದಿತ್ತು ನಮ್ಮ ಟೀಮು ಅವ್ರ ನಿಂಬಲ್ಲಿ ಆಟ ಆಡಿ. ಅಲ್ಲಿ ರೀಜನರು ತುಂಬ ಅದ್ಭುತವಾಗಿ ಆಟ ಆಡಿದ್ರಿ. ಅವ್ರು ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ಅವ್ರು ಇದಾಗೋದ್ರಿಂದ ನಮ್ಮ ಟೀಮು ಹಿಂದೆ ಉಳಿದಂತ ಹೇಳ್ತಿದ್ದಾರೆ. ಹೀಗಾಗಿ ನಮ್ಮ ಟೀಮ್ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಮ್ಯಾಚನ್ನು ಆಡಿದರೆ ನಮ್ಮ ಟೀಮ್ ಅಲೆಕ್ಟೋನ್ ಆಗ್ತಿಲ್ಲ ಅಂತೇಳಿ ಕೋಚ್ ಹೇಳ್ತಿದ್ದಾರೆ. ಹಾಗೆ ಕೂಡ ಯೋಗೇಶ್ ಅವರು ಬೌನ್ಸ್ ಲೈನ್ ಮಾಡಿದ್ದಾರೆ. ಹಾಗೂ ಕೂಡ ಸೆಲ್ಫ್ ಔಟ್ ಕೂಡ ಅಂತ ಕೊಡ್ಬೋದಿತ್ತು, ಆಗ ಸ್ವಲ್ಪ ನಮಗೆ ಬೇಜಾರಾಯಿತು ಅಂತ ಕೋಚ್ ಅವರು ಹೇಳ್ತಿದ್ದಾರೆ.